ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿ ತುಂಗಾ ನದಿಗೆ ಅಡ್ಡಲಾಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ನಿರ್ಮಿಸಲಾಗಿರುವ ಸೇತುವೆಯನ್ನು ಭಾನುವಾರ ಬೆಳಗ್ಗೆ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರು ಉದ್ಘಾಟಿಸಿದರು. 20 ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನೀರು ಹೆಚ್ಚಾದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ನಮ್ದೇನು ರಿಕ್ವೆಸ್ಟ್ ಇಟ್ಕೊಂಡು ಮಾಡಕ್ ಬರಲ್ಲ. ನಮ್ಗೆ ಆ ಮಟ್ಟದಲ್ಲಿ ನೀರು ಇಲ್ಲೂ ನಿಂತ್ಕೊಂಡ್ಬಿಟ್ಟಿದ್ರೆ ನೋಡೋದಕ್ಕೂ ಬೇಸಿಗೆಯಲ್ಲಿ ಗಲೀಜೆಲ್ಲ ಕಾಣ್ತಾರೆ. ಈಗ ಯಾವ ತುಂಬಿಲ್ಲ ಅಂತ ಕೆಳಗೊಂದು ಮಾಡಿದ್ದಾರೆ, ಕೆಳಗಡೆ ಒಂದು ಆಗಿದೆ. ಹಿಂದಾಯ್ತು, ಅದು ಹಿಂದಾಯ್ತು. भारत माता की भारत माता की भारत माता की ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ भारत माता की भारत माता की ಗಣ್ಣಿದೆ ಬಾಸ್ ಧೈರ್ಯ ಬಾ. ಎಲೆಕ್ಷನ್ ಮುಗಿದು ನನ್ನ ಜೊತೆ ನಿಮ್ಗೆ ಗೌರವ ರೋಡು. जिंदाबाद जिंदाबाद ಹಿಂದೆಲ್ಲ ಯಾವುದೇ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ರೆ ಅದು ಉದ್ಘಾಟನೆ ಮಾಡಿ ಇನ್ನೊಂದು ಸರ್ಕಾರ ಬರಬೇಕಾಗಿತ್ತು. ಆದರೆ ಇಲ್ಲಿ ವಿಶೇಷವಾಗಿ ತಾವು ಗಮನಿಸಿ, ಏನು ಗುತ್ತಿಗೆದಾರರಿಗೆ ಏನು ಸಮಯವನ್ನು ನಿಗದಿ ಮಾಡಿರ್ತಾರೆ, ಬಿಫೋರ್ ಬೇಗ ಮುಗಿಸಿದ್ರೆ ಅದೆಷ್ಟು ಬೇಗ ಮುಗಿಸ್ತಾರೆ ಅದಕ್ಕೆ ಬೋನಸ್ ಕೂಡ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ಗಡ್ಕರಿ ಅವರು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಅದ್ರ ಮುಖಾಂತರ ಹಾಗಾಗಿ ಗುತ್ತಿಗೆದಾರ ಕೆಲಸ ಮಾಡುವಂತ ಹಿಂದೆಲ್ಲ ಮಾಡಿದಂತ ಕೆಲಸಕ್ಕೆ ಪೇಮೆಂಟ್ ಮಾಡೋದೇ ಲೇಟ್ ಆಗ್ತಾ ಇತ್ತು. ಈಗ ಅಡ್ವಾನ್ಸ್ ಆಗಿ ಮಾಡಿದ್ರೆ ಅದಕ್ಕೂ ಕೂಡ ಬೋನಸ್ ಕೊಡುವಂತ ಒಂದು ಹೊಸ ಒಂದು ಕಾನ್ಸೆಪ್ಟ್ ತಂದಂತ ಪ್ರತಿಫಲ ಈ ಕಾಮಗಾರಿಗಳು ಇಷ್ಟು ಬೇಗ ಆಗ್ಲಿಕ್ಕೆ ಅದು ಒಂದು ಮುಖ್ಯ ಕಾರಣ. ನಿನ್ನೆ ದೆಹಲಿಯಲ್ಲಿ ಭೇಟಿ ಮಾಡಿ ಮುಂದಿನ ತಿಂಗಳು 2ನೇ ವಾರ ಅಥವಾ 3ನೇ ವಾರಕ್ಕೆ ಗಡ್ಕರಿಜಿ ಇಲ್ಲಿ ಬರ್ತಿಂದು ಒಪ್ಕೊಂಡಿದ್ದಾರೆ. ಸುಮಾರು ಒಂದು 2,500 ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ, ಸುಮಾರು ಒಂದು 250 ಕೋಟಿಯ ಕಾಮಗಾರಿಯ ಉದ್ಘಾಟನೆ ಇದನ್ನ ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡಿದ್ದೀನಿ. ಆ ದೃಷ್ಟಿಯಿಂದ ಕೂಡ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಟೆಂಟೇಟಿವ್ ಸಮಯ ನಿಗದಿ ಆಗಿಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಇದು ಅಭಿವೃದ್ಧಿ ಕೇವಲ ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇಂದು ಕೂಡ ನಿಮ್ಮ ತಂದೆ ತಾಯಂದಿರು ತೆರಿಗೆ ದುಡ್ಡು ಕಟ್ತಾ ಇದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಹಿಂದೆ ಯಾಕಾಗಲಿಲ್ಲ, ಇವತ್ತು ಹೇಗೆ ಆಗ್ತಾ ಇದೆ, ಇದನ್ನ ಚಿಂತನೆ ಮಾಡುವಂತ ಒಂದು ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳು ಇವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತಾ, ಶಿವಮೊಗ್ಗಕ್ಕೆ ನಮ್ಮ ಎಲ್ಲರ ಒಂದು ನಾಯಕತ್ವದಲ್ಲಿ ಬರುವಂತ ದಿನದಲ್ಲಿ ನಮ್ಮ ಯುವ ಪೀಳಿಗೆಗೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಹಿಂದಿನ ನಮ್ಮ ಸರ್ಕಾರ ಇದ್ದಾಗಿರ್ಬೋದು ಅಥವಾ ಈಗಿನ ಸರ್ಕಾರಕ್ಕೂ ನಾವು ಅದನ್ನೇ ವಿನಂತಿ ಮಾಡ್ಕೊಳ್ತಿರೋದು. ಮತ್ತು ಕೇಂದ್ರ ಸರ್ಕಾರದ ಸಹಕಾರ, ಅದು ರೈಲ್ವೆ ಇರ್ಬೋದು, ಏರ್ವೇಸ್ ಇರ್ಬೋದು, ರೋಡ್ವೇಸ್ ಇರ್ಬೋದು, ವಾಟರ್ ವೇಸ್ ಒಂದು ನಮ್ಮಲ್ಲಿ ಇದ್ದಿಲ್ಲ. ಯಾವ್ದಾರ ನದಿ ನಮಗೆ, ಹಾಗಾಗಿ ಅದಕ್ಕೂ ಈಗ ನಮ್ಮ ಕ್ಷೇತ್ರದಲ್ಲಿ ಬೈಂದೂರು ಕ್ಷೇತ್ರ ನಮಗೆ ಬರುತ್ತೆ, ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ರೂಸ್ ಅನ್ನ ಮಾಡ್ಲಿಕ್ಕೆ ಏನೇನು ಬೇಕು ಅದು ಗಮನ ಕೊಡ್ತಾ ಇದೀವಿ. ಹಾಗಾಗಿ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶ ಅಂತ ಏನಿದೆ, ಇನ್ನೊಂದು 25 ವರ್ಷದಲ್ಲಿ ಅಂದ್ರೆ ನಮ್ಮ ದೇಶಕ್ಕೆ 2047ನೇ ಇಸ್ವಿಗೆ 100 ವರ್ಷಗಳು ಸ್ವಾತಂತ್ರ್ಯ ಬಂದು ತುಂಬುತ್ತಾ ಇದೆ. ಅಭಿವೃದ್ಧಿ ಹೊಂದಂತ ದೇಶ ಅಂತೇಳಿ ಗುರಿಯನ್ನಿಟ್ಕೊಂಡು ಪ್ರಧಾನಮಂತ್ರಿಗಳು ಏನು ಸಂಕಲ್ಪ ಮಾಡಿದ್ದಾರೆ, ಅದಕ್ಕೆ ಪೂರಕವಾದಂತ ಕೆಲಸ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ಆಗ್ತಾ ಇದೆ ಅಂತೇಳಿ ಇವತ್ತು ತುಂಬಾ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಸಹಕಾರ ಕೊಟ್ಟಂತ ಅಧಿಕಾರಿಗಳಿಗೆ, ಬಂದಂತ ಎಲ್ಲ ಜನಪ್ರತಿನಿಧಿಗಳಿಗೆ, ಬಂದಂತ ಬಂಧು ಭಗಿನಿಯರಿಗೆ, ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಫೋನ್ ಮಾಡಿದ್ರು. ನಮಗೆ ಅಲ್ಲೇನು ಮನೆಗಳಿದೆ, ಹೈ ಟೆನ್ಷನ್ ಲೈನ್ ಓಪನ್ ಆಗಿ ಹೋಗಿದೆ, ಈಗ ರೋಡ್ ಎತ್ತರ ಆಗಿದೆ ಅಂದ್ರೆ ನಮ್ಮ ಲೈನ್ ಟಚ್ ಆಗುತ್ತೆ ಅಂತೇಳಿ MLA ಅವರೇ ಅದನ್ನು ಅಲ್ಲಿ UG ಕೇಬಲ್ ಹಾಕ್ಸ್ಕೊಡ್ಬೇಕು ಅಂತ ಒಂದು ಹೇಳಿದ್ದಾರೆ. ಅದನ್ನು ಕೂಡ ಗಮನ ಕೊಡೋಣ. ಮತ್ತೆ ಇಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ಸ್ ಆಗದೆ ಬೇರೆ ಕಡೆ ಹಾಕ್ಲಿಕ್ಕೆ ಏನ್ ಬೇಕು ಅದನ್ನು ಕೂಡ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತರ್ತೀನಿ.
ಹಾಗಾಗಿ ಇದಕ್ಕೆ ಸಹಕಾರ ಕೊಂಡಂತ ಸಾರ್ವಜನಿಕ ಬಂಧುಗಳು ಕೂಡ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ಸ್ವೀಟ್ ಕೊಡಪ್ಪ. ಬನ್ನಿ MLA ಅವರೇ. ಇದೇ ಕೈನ ಪೀಸ್ ಅಂತ ಹೇಳಿ ಕಮ್ಯುನಿಕೇಟ್ ಮಾಡಕ್ಕಾಗಿಲ್ಲ.